ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಜಾತಕವನ್ನು ಯಾವ ಕ್ರಮದಲ್ಲಿ ನೋಡಬೇಕು, ಯಾವ ರೀತಿ ನೋಡಬೇಕು, ಇದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಅನೇಕ ಜನರು ಮಾಡುವ ದೊಡ್ಡ ತಪ್ಪು ಏನು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಅನೇಕ ಜನರು ಜಾತಕ ತಗೊಂಡು ಬರ್ತಾರೆ, ಜಾತಕವನ್ನು ನೋಡಿ ಅಂತಾರೆ. ಸೊ ಆ ಜಾತಕವನ್ನು ನೋಡಿದಾಗ ಯಾವುದೋ ಒಂದು ಭಾಗವನ್ನು, ಯಾವುದೋ ಒಂದು ವಿಷಯವನ್ನು ಬೇಗನೆ ಶಾರ್ಟ್ಕಟ್ಟಾಗಿ ಹೋಗಿ ಹೇಳುವಂಥದ್ದಲ್ಲ. ಅದು ತುಂಬ ಆಳವಾದ ವಿಶ್ಲೇಷಣೆ ಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದು ಜಾತಕವನ್ನು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ವೇದಿಕ್ ಜ್ಯೋತಿಷದ ಪ್ರಕಾರ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಜನ ಏನು ಅಂದ್ಕೊಳ್ತಾರಂದರೆ ಜಾತಕದಲ್ಲಿ ರಾಜಯೋಗ ಇದೆ, ಅನೇಕ ಯೋಗಗಳಿದೆ ಅಂತ ಆ ಜ್ಯೋತಿಷ್ಯರು ಹೇಳ್ತಾರೆ. ಇಲ್ಲಿ ಕೇಳಿದೆ, ಅಲ್ಲಿ ಕೇಳಿದೆ, ನಿನಗೆ ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವುದು ಆಗಿಲ್ಲ ಯಾಕೆ, ಯಾವುದು ಸಿಗಲಿಲ್ಲ ಯಾಕೆ? ಕೆಲವರು ಒಂದೇ ಗ್ರಹ ನೋಡಿ ಭವಿಷ್ಯ ಹೇಳ್ತಾರೆ. ಅದು ಸರಿಯಾದ ವಿಧಾನವೇ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಗುರುಚಂದ್ರ ಜಾತಕದಲ್ಲಿ ಇತ್ತು ಅಂದರೆ ಗಜಕೇಸರಿ ಯೋಗ ಅಂತ ಹೇಳ್ಬಿಡೋದು ಒಂದೇ ಅಲ್ಲ. ಅದಕ್ಕೆ ಅನೇಕ ಒಂದು ವಿಧಾನಗಳಿದ್ದಾವೆ. ಯಾವುದೋ ಒಂದು ಗ್ರಹವನ್ನು ನೋಡಿ ಇದೇ ರೀತಿ ಆಗುತ್ತೆ ಅಂತ ಹೇಳುವಂಥದ್ದು ಅದು ಸರಿಯಾದ ವಿಧಾನಗಳು ಅಲ್ಲ. ಸೊ ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಜಾತಕವನ್ನು ಕೆಲವರು ಕತೆ ಥರ ಹೇಳ್ತಾರೆ, ಕತೆ ರೀತಿ ಹೇಳ್ತಾರೆ. ಹಂಗೆ ಹಿಂಗೆ ನಿಮ್ಮ ತಂದೆಗೆ ಹಿಂಗಿತ್ತು, ನಿಮ್ಮ ತಾತನಿಗೆ ಹಿಂಗಿತ್ತು, ಹಂಗೆ ಹಿಂಗೆ, ಅವೆಲ್ಲ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದು ಕ್ರಮ ಅನ್ನೋದಿದೆ. ಜಾತಕವನ್ನು ನೋಡಬೇಕು ಅಂತಂದರೆ ಒಂದು ಸೂತ್ರವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಆದ ಒಂದು ಲಿಮಿಟ್ಸ್ಗಳಿದ್ದಾವೆ, ಅದನ್ನೆಲ್ಲ ನೋಡಬೇಕು. ಸೊ ಅದನ್ನೆಲ್ಲ ಹೇಗೆ ನೋಡಬೇಕು, ಏನನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾವುದೇ ಜಾತಕವನ್ನು ನಾವು ನೋಡಬೇಕೆಂದರೆ ಮೊದಲು ಲಗ್ನ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಲಗ್ನನೇ ಆ ಮನೆಯ ಫೌಂಡೇಶನ್ನು ಅಂತ ಹೇಳ್ತೀವಿ. ಆ ಜಾತಕದ ಫೌಂಡೇಶನ್ನು ಲಗ್ನ. ಯಾವುದೇ ಲಗ್ನ, ನವಾಂಶದ ಲಗ್ನ ಆಗಿರ್ಬೋದು, ಲಗ್ನ ಕುಂಡಲಿಯ ಲಗ್ನ ಆಗಿರ್ಬೋದು, ದಶಮ ಭಾಗದ ಅಂದರೆ ದಶಮಾಂಶ ಕುಂಡಲಿ ಅಂತ ಏನು ಹೇಳ್ತೀವಿ, ಅದ್ರದ್ದು ಲಗ್ನನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅದರ ಲಗ್ನ ವೆರಿ ಇಂಪಾರ್ಟೆಂಟು. ಸೊ ಜಾತಕದಲ್ಲಿ ಲಗ್ನ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಸುಮಾರು ಸಲ ಹೇಳಿದ್ದೀನಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ನೋಡಬೇಕಾಗಿರೋದು ಲಗ್ನ ಹೇಗಿದೆ ಅನ್ನೋದ್ರ ಬಗ್ಗೆ. ಆಮೇಲೆ ಎರಡನೇದಾಗಿ ಲಗ್ನಾಧಿಪತಿ ಹೇಗಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಚಂದ್ರಗ್ರಹ ಹೇಗಿದ್ದಾನೆ ಅನ್ನೋದನ್ನು ನೋಡಬೇಕು. ಚಂದ್ರ ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ನಾವು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳುವಾಗಲೂ, ಮದುವೆ ಬಗ್ಗೆ ಆಗಲಿ ಅಥವಾ ಹಣದ ಬಗ್ಗೆ ಆಗಲಿ ಅಥವಾ ಕೆಲವೊಂದು ಪ್ರಯತ್ನಗಳ ಬಗ್ಗೆ ಆಗಲಿ ಅಥವಾ ಒಂದು ವಾಹನ ಸೌಕರ್ಯ ಆಗಿರ್ಬೋದು, ಯಾವುದೇ ಭಾವಗಳು 12 ಭಾವಗಳಿದ್ದಾವೆ. ಯಾವುದೇ ಭಾವಗಳನ್ನು ನೋಡಬೇಕಾದರೂ ಚಂದ್ರ ಹೇಗಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಚಂದ್ರ ಮನಸ್ಕಾರಕನಾಗಿದ್ದಾನೆ. ಏನೇ ಕೆಲಸ ಮಾಡಬೇಕು ಅಂದ್ರೂ ಮನಸ್ಸಿರಬೇಕು, ಮನಸ್ಸಲ್ಲಿ ಬರಬೇಕು, ಮೈಂಡ್ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ದರೆ ಮಾತ್ರ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ನಾಲ್ಕನೇದಾಗಿ ಯಾವ ಭಾವವನ್ನು ನೋಡ್ತಾ ಇದ್ದೀವಿ ಆ ಸಂಬಂಧಿತ ಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ನಾಲ್ಕನೇದಾಗಿ ನೋಡಬೇಕಾಗುತ್ತೆ. ಐದನೇದಾಗಿ ಆ ಭಾವಾಧಿಪತಿ ಹೇಗಿದ್ದಾನೆ, ಭಾವ ಪ್ಲಸ್ ಭಾವಾಧಿಪತಿ ಹೇಗಿದ್ದಾನೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆಮೇಲೆ ಆ ನೋಡುವಂತಹ ಸಂಬಂಧಿತ ಭಾವದ ಕಾರಕ ಗ್ರಹ ಯಾರು, ಕಾರಕನನ್ನು ನೋಡಬೇಕು. ಅರ್ಥ ಆಯ್ತಲ್ವಾ? ಏಳನೇದಾಗಿ ನವಾಂಶ ಹೇಗಿದೆ, ವೆರಿ ಇಂಪಾರ್ಟೆಂಟು. ನವಾಂಶದಲ್ಲಿ ನೋಡಲೇಬೇಕು. ನವಾಂಶದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನವಾಂಶ ಅದು ಒಂದು ಆಪ್ರೇಷನ್ ಮಾಡಿ ನೋಡುವ ರೀತಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಓಕೆ, ಮೇಲ್ನೋಟಕ್ಕೆ ಹೀಗಿರ್ಬೋದು ಲಗ್ನ ಕುಂಡಲಿ ಮೇಲ್ನೋಟದ, ಆದರೆ ನವಾಂಶ ಅನ್ನೋದು ತುಂಬ ಇನ್ನರ್ ಡೆಪ್ತು, ಆಳವಾಗಿ ವಿಶ್ಲೇಷಿಸುವುದು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ನವಾಂಶ ನೋಡಬೇಕು. ನಂತರ ದಶ ಹೇಗಿದೆ ಅನ್ನೋದು ನೋಡಬೇಕು. ದಶ ಸಪೋರ್ಟ್ ಮಾಡುತ್ತಾ, ದಶಾಧಿಪತಿ ಹೇಗಿದ್ದಾನೆ ಅನ್ನೋದನ್ನು ನೋಡಬೇಕಾಗುತ್ತೆ. ಎಂಟನೇದಾಗಿ ದಶ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಬೇಕು. ನಂತರ ಗೋಚಾರ ಹೇಗಿದೆ, ಗೋಚಾರದಲ್ಲಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ, ಆ ಫಲಗಳಿಗೆ ಗೋಚಾರದಲ್ಲಿ ಏನಾದರೂ ತೊಂದರೆಗಳಿದ್ದಾವ ಅಥವಾ ಅಡೆತಡೆಗಳು ಏನಾದರೂ ಇದ್ದಾವ, ಸರಾಗವಾಗಿ ಈ ಕೆಲಸ ಕಾರ್ಯಗಳು ನಡೆಯುತ್ತಾ ಅಂತ ನಾವು ಗೋಚಾರದಲ್ಲಿ ಸ್ವಲ್ಪ ಕನ್ಫರ್ಮೇಷನ್ ತಗೋಬೇಕಾಗುತ್ತೆ. ನಂತರ ಯೋಗಗಳು ಹೇಗಿದ್ದಾವೆ ಈ ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ನೋಡಬೇಕು. ಎಲ್ಲರೂ ಫಸ್ಟೇ ಯೋಗಗಳನ್ನು ನೋಡ್ತಾರೆ. ಜಾತಕ ಕೊಡ್ತಿದ್ದಂಗೆ ಆ ಯೋಗ ಇದೆ, ಈ ಯೋಗ ಇದೆ, ನಿಮಗೆ ಶಶಿಮಂಗಳ ಯೋಗ ಇದೆ, ರಾಜಯೋಗ ಇದೆ ಅಂತ ಎಲ್ಲ ಹೇಳ್ತಾರೆ. ಫಸ್ಟ್ಗೆ ಹೇಳ್ಬಿಡ್ತಾರೆ.
ಸೊ ಅದಲ್ಲ, ಕೊನೆಯದಾಗಿ ಅದು ನನ್ನ ಸ್ಟೈಲು. ಕೊನೆಯದಾಗಿ ನಾನು ಯೋಗ ಇದೆಯಾ ಅನ್ನೋದನ್ನು ಕೊನೆಯದಾಗಿ ನಾನು ನೋಡ್ತೇನೆ. ಇದು ನನ್ನ ಒಂದು ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಕ್ರಮದಲ್ಲಿ ನಾವು ಜಾತಕವನ್ನು ನೋಡಬೇಕು. ಯಾಕೆ ಚಂದ್ರ ಮುಖ್ಯ, ಯಾಕೆ ಭಾವಾಧಿಪತಿ ಮುಖ್ಯ, ಯಾಕೆ ಕಾರಕ ಗ್ರಹಗಳು ಮುಖ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನು ಸುಮ್ಮನೆ ಹಿಂಗೆ ಹೇಳ್ತಾ ಹೋದರೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಏನಪ್ಪ ಉದಾಹರಣೆ? ನಾನು ಹೇಳೋವಂಥದ್ದು ಉದಾಹರಣೆ ಅಂತಂದರೆ, ಇವಾಗ ನಿಮಗೆ ಯಾವುದೋ ಒಂದು ಕಾಯಿಲೆನೋ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ದೇಹದಲ್ಲಿ ಅಂತ ಅಂದ್ಕೊಂಡ್ರೆ, ನೀವು ವೈದ್ಯರ ಬಳಿ ಹೋಗ್ತೀರಾ. ವೈದ್ಯರ ಬಳಿ ಹೋದಾಗ ನಿಮಗೆ ಯಾವುದೋ ಒಂದು ದೇಹದಲ್ಲಿ ಸಮಸ್ಯೆ ಆದಾಗ ನೇರವಾಗಿ ಆ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡೋದಾಗಲಿ, ಆ ಸಮಸ್ಯೆಗೆ ಪರಿಹಾರ ಆಗಲಿ ನೇರವಾಗಿ ಯಾವ ಡಾಕ್ಟ್ರೂ ಕೊಡೋದಿಲ್ಲ. ಈ ಸಮಸ್ಯೆ ಬರೋದಕ್ಕೆ ಮೂಲ ಕಾರಣ ಏನು ಅಂತ ಫಸ್ಟು ಹುಡುಕ್ತಾರೆ. ಹೇಗೆ ಬಂತು, ಯಾಕೆ ಬಂತು ಅಂತ ಎಲ್ಲ ಫಸ್ಟು ನೋಡ್ತಾರೆ, ಎಲ್ಲ ಕೇಳ್ತಾರೆ. ನಿಮ್ಮ ತಂದೆಗಿತ್ತ, ನಿಮ್ಮ ತಾಯಿಗಿತ್ತ ಅಂತ ಎಲ್ಲ ಕೇಳ್ತಾರೆ. ಅದಾದಮೇಲೆ ನಿಮ್ಮ ಆ ಕಾಯಿಲೆಯ ಲಕ್ಷಣಗಳನ್ನು ಕೇಳ್ತಾರೆ. ಈ ಥರ ಇತ್ತಾ, ಈ ಥರ ಆಗುತ್ತಾ, ವಾಂತಿ ಆಗುತ್ತಾ, ತಲೆ ಸುತ್ತು ಬರುತ್ತಾ ಅಂತ ಎಲ್ಲ ಕೆಲವೊಂದೆಲ್ಲ ವಿಷಯಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆಮೇಲೆ ಅದು ಏನಕ್ಕೆ ಬಂತು, ಹೇಗೆ ಬಂತು ಅನ್ನೋದು ಹೇಳ್ಬೋದು. ನಂತರ ಅಲ್ಲಿ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ತಾರೆ. ಓಕೆ, ಮತ್ತು ಬಿ ಪಿ ಇದೆಯಾ, ಶುಗರ್ ಇದೆಯಾ ಅಂತ ಎಲ್ಲ ಕೇಳ್ತಾರೆ. ಯಾಕೆ ಇದನ್ನೆಲ್ಲ ಕೇಳ್ತಾರೆ ಅಂತಂದರೆ, ಅದಕ್ಕೆ ಅದು ಸಪೋರ್ಟಿಂಗ್ ಆಗಿರುತ್ತೆ. ಓಕೆ, ಹಾಗಾಗಿ ಈ ರೀತಿ ಎಲ್ಲ ಕೇಳಿ ನಂತರ ಅದಕ್ಕೆ ಸೊಲ್ಯೂಷನ್ ಏನು, ಅದಕ್ಕೆ ಯಾವ ಥರ ಅದನ್ನು ತಗೋಬೇಕು ಅಂತ ಆಮೇಲೆ ಕೊನೆಯದಾಗಿ ಫೈನಲೈಸ್ ಮಾಡ್ತಾರೆ. ನಿರ್ಧಾರ ಮಾಡಿ ಅದಕ್ಕೆ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಅದೇ ಥರ ಜ್ಯೋತಿಷ್ಯದಲ್ಲೂ ಚಂದ್ರ ವೆರಿ ಇಂಪಾರ್ಟೆಂಟ್ ಆಗ್ತಾನೆ, ಕಾರಕ ಗ್ರಹ ವೆರಿ ಇಂಪಾರ್ಟೆಂಟ್ ಆಗ್ತಾನೆ, ದಶ ನವಾಂಶ ಕಾರಕ ಗ್ರಹ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಲಗ್ನಾಧಿಪತಿ ಎಲ್ಲ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಅದೇ ರೀತಿ ಇಂಪಾರ್ಟೆಂಟ್ ಆಗ್ತಾರೆ. ಅಂದರೆ ಅದಕ್ಕೆ ಸಪೋರ್ಟಿಂಗ್ ಮಾಡುತ್ತಾ ಇವೆಲ್ಲ ಅಂತ. ಬಿ ಪಿ ಇದೆ, ಶುಗರ್ ಇದೆ, ಮತ್ತು ಕೆಲವೊಂದೆಲ್ಲ ಸಮಸ್ಯೆಗಳು ಇತ್ತು ಅಂತಂದರೆ ಅದು ಆ ಕಾಯಿಲೆ ಬೇಗ ವಾಸಿ ಆಗಲ್ಲ ಅಂತ ಅರ್ಥ. ಏನೂ ಇಲ್ಲ, ಅದು ಮಾತ್ರ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಮಾತ್ರ ಅದನ್ನೆಲ್ಲ ಟೆಸ್ಟ್ ಮಾಡಿ ಅದು ಇಲ್ಲ ಅಂತ ಗೊತ್ತಾದ್ರೇ ಮುಂದಕ್ಕೆ ಹೋಗೋದವರು ಅಲ್ವಾ. ಸೊ ಅದೇ ರೀತಿಯೇ ಇಲ್ಲಿ ಅದನ್ನು ನೋಡ್ಕೋಬೇಕು. ಚಂದ್ರ ಬಲವಾಗಿದ್ದಾನ, ಓಕೆ, ಕಾರಕಗೆ ಸಂಬಂಧಪಟ್ಟಿದ್ದು ಬಲವಾಗಿದ್ದಾನ, ಆಮೇಲೆ ಲಗ್ನ ಮತ್ತು ಲಗ್ನಾಧಿಪತಿ ಚೆನ್ನಾಗಿದ್ದಾರಾ, ಇವೆಲ್ಲ ಫಸ್ಟ್ ನೋಡ್ಕೋಬೇಕು. ಇದೆಲ್ಲ ಸಪೋರ್ಟಿಂಗ್ ಹೌಸಸ್ಸು. ಆ ಸಪೋರ್ಟಿಂಗ್ ಹೌಸಸ್ ಚೆನ್ನಾಗಿದ್ರೇ ನಿಮಗೆ ಯಾವ ಒಂದು ಭಾವವನ್ನು ನೀವು ವಿಶ್ಲೇಷಣೆ ಮಾಡ್ತಾಯಿದ್ರೋ, ಯಾವ ಸಂಬಂಧಿತ ಪ್ರಶ್ನೆ ಅವರು ಏನು ಪ್ರಶ್ನೆ ಮಾಡಿದ್ರು ಆ ಸಂಬಂಧಿತ ಭಾವ, ಆವಾಗ ನಿಮಗೆ ಅಲ್ಲಿ ಫಲಿತಾಂಶ ಉತ್ತಮವಾಗಿ ನಿರೀಕ್ಷಿಸ್ಬೋದು ಅಂತ ಇಲ್ಲಿ ನಾವು ಹೇಳ್ಬೋದು. ಅದಕ್ಕೆ ಜಾತಕದಲ್ಲಿ ಯೋಗ ಒಂದು ಇದ್ಬಿಟ್ರೆ ಆಗೋದಿಲ್ಲ. ಯೋಗ ಕಾಣಿಸ್ಬೋದು, ಆದರೆ ಆ ಯೋಗ ಪಡೆದುಕೊಳ್ಳುವ ಸಾಮರ್ಥ್ಯಗಳು ಎಲ್ಲ ಗ್ರಹಗಳಲ್ಲಿಯೂ ಅದು ಪರಿಣಾಮವಾಗಿ ಅದು ಫಲಿಸುವಂತಹ ಸಾಧ್ಯತೆಗಳು ಇದ್ದಾವ ಅಂತ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲ ಚೆನ್ನಾಗಿದ್ದು ಚಂದ್ರ ಚೆನ್ನಾಗಿಲ್ಲ ಅಂತಂದ್ರೂ ಪ್ರಾಬ್ಲಮ್ಮು, ಲಗ್ನ ಚೆನ್ನಾಗಿಲ್ಲ ಅಂದ್ರೂ ಪ್ರಾಬ್ಲಮ್ಮು, ಗೋಚಾರದಲ್ಲಿ ಎಲ್ಲ ಬಂದ್ರೂ ಅಥವಾ ದಶಾದಲ್ಲಿ ಇಲ್ಲ ಅಂತಂದ್ರೂ ಅಲ್ಲಿ ಸಮಸ್ಯೆ ಇರುತ್ತೆ. ಪ್ರತಿಯೊಂದಕ್ಕೂ ಲಿಂಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಾತಕ ನೋಡುವಾಗ ಒಂದು ಕ್ರಮ ಅನ್ನೋದಿದೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅದನ್ನು ಒಂದು ಕ್ರಮದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಅದನ್ನು ನೋಡಿ ತಿಳ್ಕೊಂಡಾಗ್ಲೇ ಜಾತಕದ ವಿಶೇಷತೆ ಏನು, ಜಾತಕವನ್ನು ಯಾವ ರೀತಿ ನಾವು ನಿರ್ಧರಿಸಬೇಕು, ಆ ಸಮಸ್ಯೆ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅರ್ಥ ಆಗುತ್ತೆ. ಉದಾಹರಣೆ ನಾವು ನೋಡೋದಾದರೆ, ವೃತ್ತಿ ಜೀವನ ಹೇಗಿದೆ ಅಂತ ನಾವು ನೋಡೋದಾದರೆ, ಮೊದಲು 10ನೇ ಮನೆ ಮಾತ್ರ ನೋಡಬಾರ್ದು. ಎಲ್ಲರೂ 10ನೇ ಮನೆ ಮಾತ್ರ ನೋಡ್ತಾರೆ. 10ನೇ ಮನೆಯಲ್ಲಿ ಆ ಗ್ರಹ ಇದೆ, 10ನೇ ಮನೆಯಲ್ಲಿ ಈ ಗ್ರಹ ಇದೆ, ಅದಕ್ಕೋಸ್ಕರ ನೀವು ಆ ವೃತ್ತಿ ಮಾಡಬೇಕು, ಈ ವೃತ್ತಿ ಮಾಡಬೇಕು ಅಂತ ಎಲ್ಲ ಸುಮ್ಮನೆ ಅದು ಮೇಲ್ನೋಟಕ್ಕೆ ಹೇಳೋದಲ್ಲ. 10ನೇ ಮನೆ ಒಂದೇ ನೋಡೋದೇನೆ ಅಲ್ಲಿ ಶನಿ ಗ್ರಹ ಹೇಗಿದೆ ಅನ್ನೋದು ಫಸ್ಟ್ ನೋಡಬೇಕಾಗುತ್ತೆ. ಆಮೇಲೆ ನವಾಂಶದಲ್ಲಿ 10ನೇ ಮನೆ ಅಧಿಪತಿ ಹೇಗಿದ್ದಾನೆ, ಆಮೇಲೆ D10 ಚಾರ್ಟು ನೋಡಬೇಕಾಗುತ್ತೆ. D10 ಚಾರ್ಟಲ್ಲಿ ಲಗ್ನ ಹೇಗಿದೆ, ಕಾರಕರು ಹೇಗಿದ್ದಾರೆ, ಅವೆಲ್ಲ D10 ಮತ್ತು ಲಗ್ನ ಮತ್ತು ನವಾಂಶ ಈ ಮೂರನ್ನು ನಾವು ಅಲ್ಲಿ ನೋಡಬೇಕಾಗುತ್ತೆ. ನೋಡಿಕೊಂಡು ತದನಂತರ ನಾವು KP ಚಾರ್ಟಲ್ಲಿ, KP ಜ್ಯೋತಿಷ್ಯದಲ್ಲಿ ಅದನ್ನು ಕನ್ಫರ್ಮೇಷನ್ ತಗೋಬೇಕಾಗುತ್ತೆ. ನಾವು ಪ್ರಿಸಿಷನ್ ಲೆವೆಲಲ್ಲಿ ಹೋಗಬೇಕು ಅಂತಂದರೆ KP ಜ್ಯೋತಿಷ್ಯ ನೋಡಬೇಕು. KP ಜ್ಯೋತಿಷ್ಯದಲ್ಲಿ ಕನ್ಫರ್ಮೇಷನ್ ತಗೋಬೇಕು. ನಿಜವಾಗ್ಲೂ ಅದು ಸಂಭವಿಸುತ್ತಾ, ಆ ಘಟನೆ ಸಂಭವಿಸುವಂತಹ ಅಗತ್ಯಗಳು ಆ ಜಾತಕದಲ್ಲಿ ಇದೆಯಾ ಅನ್ನೋದನ್ನು ನಾವು ಕನ್ಫರ್ಮೇಷನ್ ತಗೋಬೇಕಾಗುತ್ತೆ.
ಸೊ ಕೆ ಪಿ ಜ್ಯೋತಿಷ್ಯದಲ್ಲಿ ಕನ್ಫರ್ಮೇಷನ್ ತಗೊಂಡು ಇನ್ನೂ ಡೆಪ್ತಾಗಿ ನಾವು ವೇದಿಕ್ ಜ್ಯೋತಿಷ್ಯದಲ್ಲಿ ಬಂದಾಗ ಯಾವ ರೀತಿ ಯಾವ ವಿಧಾನದಲ್ಲಿ ಹೇಗೆ ಅದು ಆಗಬಹುದು ಅಂತ ಅಲ್ಲಿ ಕನ್ಫರ್ಮೇಷನ್ ತಗೋಬೇಕಾಗುತ್ತೆ. ಮತ್ತು ಕೆಲವು ಇನ್ನೊಂದು ಸಿಸ್ಟಮ್ಗಳು BNN ಸಿಸ್ಟಮ್ಗಳು ಅಂತಿದೆ, ಭೃಗುನಂದಿ ನಾಡಿ ಪ್ಲಸ್ ಜೈಮಿನಿ ಸಿಸ್ಟಮು. ಇದು ಸಪೋರ್ಟಿಂಗ್ ಆಗಿ ನಾನು ತಗೊಳ್ತೀನಿ ಇದನ್ನು. ಸೊ ಅಲ್ಲಿ ಕನ್ಫರ್ಮೇಷನ್ ಇದ್ಮೇಲೆ ಇದು ಹೇಗೆ ಸಪೋರ್ಟ್ ಮಾಡುತ್ತೆ ಯಾವ ರೀತಿ ಅನ್ನೋದನ್ನು, ಅಲ್ಲಿ ಮ್ಯಾಚಿಂಗ್ ಹೇಗಿದೆ ಅನ್ನೋದನ್ನು ಅಲ್ಲಿ ನಾವು ನೋಡ್ತೀವಿ. ಸೊ ಬೇರೆಯವರು ಯಾವ ರೀತಿ ಹೇಗೆ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ನಾನು ನೋಡುವಂತಹ ಕ್ರಮಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಕೆ ಪಿ ಜ್ಯೋತಿಷ್ಯದಲ್ಲಿ ಕನ್ಫರ್ಮೇಷನ್ ತಗೊಂಡು ಸಬ್ಲಾಡ್ ಹೇಗಿದ್ದಾನೆ, ಆ ಸಬ್ಲಾಡು ಇರುವಂತಹ ಭಾವಗಳು ಹೇಗಿದ್ದಾವೆ ಅನ್ನೋದನ್ನು ನೋಡಿಕೊಂಡು, ನಂತರ ವೇದಿಕ್ ಜ್ಯೋತಿಷ್ಯದಲ್ಲಿ ಅದರ ಒಂದು ತೀವ್ರತೆ ಹೇಗಿದೆ, ಅಲ್ಲಿ ಯಾವ ರೀತಿ ಕಾಂಬಿನೇಷನಲ್ಲಿ ಅಲ್ಲಿ ಹೇಗೆ ಅದು ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ವೇದಿಕ್ ಜ್ಯೋತಿಷನ್ನು ಮತ್ತು ಅಲ್ಲಿ ವೇದಿಕ್ ಜ್ಯೋತಿಷ್ಯದಲ್ಲಿ ಮೇಯ್ನಾಗಿ ಅಲ್ಲಿ ಡಿವಿಷನಲ್ ಚಾರ್ಟ್ಗೆ ಹೋಗಲೇಬೇಕಾಗುತ್ತೆ. ಡಿವಿಷನಲ್ ಚಾರ್ಟಲ್ಲಿ ನವಾಂಶ ವೆರಿ ಇಂಪಾರ್ಟೆಂಟು. ಫಸ್ಟು ಪ್ರಿಯಾರಿಟಿ ಕೊಡೋದು ನಾನು ನವಾಂಶದಲ್ಲಿ. ನವಾಂಶ ಹೇಗಿದೆ ಅನ್ನೋದು ಇಂಪಾರ್ಟೆಂಟು. ಮತ್ತು ಸಂಬಂಧಿತ ಭಾವದ ಒಂದು ಡಿವಿಷನಲ್ ಚಾರ್ಟನ್ನು ತಗೊಂಡು ಅವನ್ನೆಲ್ಲ ನೋಡಿಕೊಂಡು ಆಮೇಲೆ ಕೆ ಪಿ ಜ್ಯೋತಿಷ್ಯದಲ್ಲಿ ಕನ್ಫರ್ಮೇಷನ್ ಮಾಡಿಕೊಂಡು ನಂತರ BNN ಜ್ಯೋತಿಷ್ಯ ಅಥವಾ ಜೈಮಿನಿ ಜ್ಯೋತಿಷ್ಯ ಎರಡನ್ನೂ ಅಲ್ಲಿ ಸಪೋರ್ಟಿಂಗ್ ಆಗಿ ತಗೊಂಡು ಅದು ಹೇಗೆ ಆ ಒಂದು ಘಟನೆ ಸಂಭವಿಸುತ್ತೆ, ಅದಕ್ಕೆ ಎಷ್ಟು ತೀವ್ರತೆ ಅಥವಾ ಬಲ, ಆ ಘಟನೆ ನಡೆಯೋದಕ್ಕೆ ಬಲ ಎಷ್ಟು ಇದೆ, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಕನ್ಫರ್ಮೇಷನ್ ಮಾಡಿಕೊಂಡು ತದನಂತರ ನಾವು ಅವರಿಗೆ ತಿಳಿಸ್ಬೇಕಾಗುತ್ತೆ. ಇದು ಒಂದು ಜಾತಕವನ್ನು ಕ್ರಮ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಅದಕ್ಕೋಸ್ಕರ ಮುಂದಿನ ಒಂದು ವಿಡಿಯೋದಲ್ಲಿ ಲಗ್ನ ಅಂದ್ರೇನು, ಲಗ್ನದ ಪ್ರಾಮುಖ್ಯತೆಯನ್ನು, ಯಾಕೆ ಲಗ್ನ ಸಂಪೂರ್ಣ ಜಾತಕದ ಒಂದು ರಾಜ ಅಂತ ಹೇಳ್ತಾರೆ ಎಂಬುದರ ಬಗ್ಗೆ ನೋಡೋಣ. ಅನೇಕ ವಿಷಯಗಳಿದ್ದಾವೆ, ಅದರ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.